ಅದೇನಂದ್ರೆ ನಾನು ಎಷ್ಟೊಂದ್ ಕಡೆ ಓಡಾಡ್ತಾ ಇದ್ದೀನಿ, ಆದ್ರೆ ಈ ಗುರುಜಿಯ ಭಕ್ತಿಯ ಹಾಗೆ ಬೇರೆಲ್ಲೂ ನೋಡಿಲ್ಲ ರೀ. ಅಷ್ಟೊಂದು ಬಡತನ ಇದೆ, ಆದ್ರೆ ಯಾವಾಗ್ಲೂ ಹಸನ್ಮುಖಿಯಾಗಿರ್ತಾನೆ. ಭಗವಂತ ಏನ್ ಕೊಟ್ಟಿದಾನೋ ಅದರಲ್ಲೇ ಸಮಾಧಾನವಾಗಿದ್ದಾನೆ. ಯಾವುದೇ ತಕರಾರಿಲ್ಲ ರೀ. ನನ್ನ ಯಾವತ್ತೂ ಮರೆಯೋದಿಲ್ಲ, ನನ್ನ ನಾಮಸ್ಮರಣೆ ಮಾಡೋದನ್ನೂ ಮರೆಯಲ್ಲ. ಈ ಗುರುಜಿಯ ಬಡತನವನ್ನ ನಿರ್ಮೂಲನೆ ಮಾಡಲೇಬೇಕು ನಾನು. ಇದೇ ರೀತಿ ಚಿಕ್ಕಂದಿನಲ್ಲಿ ಶೇಠ್ಜಿ ಮನೇಲಿದ್ದಾಗ ಗೋದಾಳ ಜೀವನದಲ್ಲಿ ಮಾಡಿದ್ದೆ. ಏನಾಯ್ತು ಸರಳ? ಈ ಬಾಳು ಯಾಕೆ ಇನ್ನೂ ಬಂದಿಲ್ಲ? ಇನ್ನೇನ್ ಬರ್ತಾನೆ ರೀ, ಈಗ ತಾನೇ ಸುದ್ದಿ ಕಳಿಸಿದೀವಿ ಅಲ್ವಾ, ಅವನ್ ಬರೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಅಲ್ವಾ. ನೀನ್ ಏನೇ ಹೇಳು ಸರಳ, ಬಾಳು ನಮ್ಗೇನ್ ಚಿಕ್ಕ ಸಹಾಯ ಮಾಡಿದಾನ? ನಾನ್ ಯಾವಾಗ್ಲೂ ಹೇಳ್ತಾ ಇರ್ತೀನಲ್ಲ, ಈ ಬಾಳು ಸಾಮಾನ್ಯವಾದ ಹುಡುಗ ಅಲ್ಲ, ಅವನಲ್ಲಿ ಒಂದು ದೈವತ್ವ ಇದೆ ಅಂತ. ರೀ, ಅದಕ್ಕೆ ನಾನು ನಿಮ್ಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಬಾಳುನ ನಾವು ಜೋಪಾನವಾಗಿ ನೋಡ್ಕೋಬೇಕು ಅಂತ. ಅವನು ಈಗ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂದಮೇಲೆ ಅವನ ಕಡೆ ಗಮನ ಕೊಡಬೇಕು ಅಲ್ವಾ. ಅವನ ಜೊತೆ ಪ್ರೀತಿಯಿಂದ ಮಾತಾಡಬೇಕು, ಸಮಯಕ್ಕೆ ಸರಿಯಾಗಿ ಅವನಿಗೆ ಊಟ ಕೊಡಬೇಕು. ಹೋದ್ ಸಾರಿ ಯಾವ ಪರಿಸ್ಥಿತಿ ಎದುರಾಗುತ್ತೋ ಆ ಪರಿಸ್ಥಿತಿ ಮತ್ತೆ ಬರಬಾರ್ದು. ಹೌದು ಸರಳ, ನಿನಗೂ ಗೊತ್ತಲ್ವಾ ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತಾ ಇದೀವಿ ನಾವು ಅಂತ. ಆದ್ರೆ ಅಮ್ಮನಿಗೆ ತಿಳಿಸಿ ಹೇಳೋದು ಎಷ್ಟು ಕಷ್ಟ ಅನ್ನೋದು ನಿನಗ್ ಕೂಡ ಗೊತ್ತು. ಈ ಬಾಳು ಇವಾಗ ವಾಪಸ್ ಬಂದ್ಮೇಲೆ ಅಮ್ಮನ್ಗೆ ಹೇಳೋಣ, ಬಾಳು ಇದ್ದಿದ್ದಕ್ಕೇನೆ ನಮ್ ತೋಟ ಪಾರಾಯ್ತು ಅಂತ. ಸೇಠ್ಜಿ, ಬಾಳು ನನ್ನನ್ನು ಕರೆದ್ರ ನೀವು? ಹಾ ಹಾ, ಬಾ ಬಾ, ಕೂತ್ಕೋ ಕೂತ್ಕೋ. ಬೇಡ ಬೇಡ, ಇಲ್ಲೇ ಸರಿಯಾಗಿದೆ ನನ್ಗೆ. ಬಾಳು, ನಾವು ವಿಷಯನ ಕೇಳ್ಪಟ್ವಿ. ನಿನ್ನೆ ರಾತ್ರಿ ತೋಟಕ್ಕೆ ಕಳ್ಳರು ದರೋಡೆಕೋರರು ಬಂದಿದ್ರಂತೆ. ಓಹೋ, ಅದಾ? ಅಯ್ಯೋ ಬಾಳು, ಏನಾಯ್ತು? ಅಯ್ಯೋ, ಏನೂ ಆಗಿಲ್ಲ. ರಾತ್ರಿ ಬಂದಿದ್ರು ಅವರು, ರಾತ್ರಿ ಇಡೀ ಅಳ್ದಾಡ್ತಾ ಇದ್ರು ನೋಡಿ. ನಂತರ ಬೆಳಗ್ಗೆ ದಾರಿ ಕಾಣ್ತಾ ಇಲ್ಲ ಅಂತ ಹೇಳ್ತಿದ್ದ. ಬಾಳು, ಇದೆಲ್ಲ ನಿನ್ನಿಂದನೇ ಸಾಧ್ಯ ಆಯ್ತು ನೋಡು. ಬಾಳು, ನಮ್ಮೇಲೆ ನಿಂದು ದೊಡ್ಡ ಋಣ ಇದೆ ನೋಡು. ಅಯ್ಯೋ, ನೀನಲ್ಲಿ ಇದ್ದಿದ್ದಕ್ಕೇನೆ ನಮ್ ಹೊಲ ಕಳ್ಳರಿಂದ ಪಾರಾಗಿದ್ದು. ಅಯ್ಯೋ ಸೇಠ್ಜಿ, ಈಗ ಯಾಕೆ ಹೇಳ್ತಾ ಇದ್ದೀರಾ ನೀವು? ನನ್ನ ಸಾಮಾನ್ಯವಾದ ಕೆಲಸದ ಆಳು. ಅಯ್ಯೋ, ನನ್ನ ಕೆಲಸನೇ ಇದು ಸೇಠ್ಜಿ. ಈಗ ನೀವು ನನ್ನ ಅಲ್ಲಿ ನೋಡ್ಕೊಳ್ಳೋದಕ್ಕೆ ಕಳ್ಸಿದ್ದೀರಾ ಅಂದಮೇಲೆ ಅಲ್ಲಿ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ ಆಗಿರುತ್ತೆ. ಈಗ ತಿರ್ಗಾ ನೀವು ನನ್ನ ಕರೆದಿದ್ದೀರಾ, ಈಗ ಎಲ್ಲಿ ಉಳ್ಕೋಬೇಕು ನಾನು? ಎಲ್ ನೋಡು ಬಾಳು, ಇನ್ಮೇಲೆ ನೀನ್ ಇಲ್ಲೇ ಇರ್ಬೇಕು. ದನ ಕರುಗಳ ಕೆಲಸ ಎಲ್ಲ ನೀನೇ ನೋಡ್ಕೋಬೇಕು. ಆಮೇಲೆ ನಿನ್ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಲಸ ಮಾಡು. ಹಾ ಬಾಳು, ನೀನ್ ನಂಗೆ ಮೊದ್ಲು ಹೇಳು, ನಿನ್ನೆ ರಾತ್ರಿ ನಿನಗಂತ ಊಟ ಕಳ್ಸಿದ್ನಲ್ಲ, ಅದ್ ನಿನಗ್ ಸಾಕಾಯ್ತಾ? ಹೌದು ಅಕ್ಕ ಅವರೇ, ಊಟಕ್ಕೇನು ಕಮ್ಮಿ ಆಗಿರ್ಲಿಲ್ಲ ನೋಡಿ ನಮ್ಗೆ. ಇಲ್ಲಿ ನೋಡು, ಈಗ ಒಂದ್ ಕೆಲಸ ಮಾಡು, ಮೊದ್ಲು ಸ್ನಾನ ಮಾಡ್ಕೊಂಡ್ ಬಾ. ನಾನು ಅಡಿಗೆ ಮಾಡಿದ್ದೀನಿ, ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಆಮೇಲೆ ಕೆಲಸ ಮಾಡುವಂತೆ. ಹಸ್ಕೊಂಡು ಕೆಲಸ ಮಾಡ್ಬೇಡ. ಸರಿ. ಮತ್ತೆ ಹಾ ಬಾಳು, ಅಮ್ಮನ್ ಮಾತನ್ನ ಜಾಸ್ತಿ ತಲೆಗೆ ಹಾಕೊಳ್ಳೋದಕ್ಕೆ ಹೋಗ್ಬೇಡ. ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿರೋ, ಆಯ್ತಾ? ಸರಿ. ಮತ್ತೆ ನೀವು ಕೂಡ ಅವ್ರಿಗೆ ಸರಿಯಾಗಿ ತಿಳಿಸಿ ಹೇಳಿ, ತಪ್ಪು ಮಾಡದೇ ಇದ್ದಾಗ ಸುಮ್ಮನೆ ಇಲ್ಲ ಸಲ್ಲದ್ ಹೇಳ್ಬೇಡಿ ಅಂತ. ಸರಿ, ನಾನ್ ಮಾತಾಡ್ತೀನಿ ಅಮ್ಮನ್ ಜೊತೆ. ಮತ್ತೆ ವಾಪಸ್ ಬಂದೇನು ನೀನು? ಏನೋ ಚಂದು, ನಿನಗೆ ಹೇಳಿದ್ದೆ ಅಲ್ವಾ ನಾನು ಇವನಿಲ್ಲಿ ವಾಪಸ್ ಬರಬಾರ್ದಂತ? ಅಮ್ಮ, ಅಯ್ಯೋ, ಈ ಬಾಳು ಇದ್ದಿದ್ದಕ್ಕೇನೆ ನಮ್ ಹೊಲ ಕಳ್ಳರಿಂದ ಪಾರಾಗಿದ್ದು. ಈಗ ಅವನು ಇಲ್ಲೇ ಇರ್ಲಿ. ಮತ್ತೆ ಅಮ್ಮ, ನೀನೀಗ ಈ ವಿಷಯನ ಸುಮ್ಮನೆ ಬೆಳೆಸ್ತಾ ಹೋಗ್ಬೇಡ. ಇವನ್ ಏನೇನೋ ಮಾತಾಡ್ತಾನೆ, ಮತ್ತೆ ನೀವೆಲ್ಲರೂ ಅದನ್ನೇ ನಂಬ್ಕೊಂಡಿರ್ತೀರಾ. ನೀವ್ ಹೋಗಿದ್ರ ಅಲ್ಲಿಗೆ ನೋಡೋದಿಕ್ಕೆ? ಇವನ್ ಇಷ್ಟು ಚಿಕ್ಕ ಹುಡ್ಗ
ಇವನ ನೋಡಿ ದರೋಡೆಕೋರೆಲ್ಲ ಓಡ್ ಹೋದ್ರಂತೆ. ಹೌದು ತಾನೆ? ಏನೋ ಒಂದ್ ಮಾತಾಡ್ಬೇಕು ಅಂತ ಯಾವಾಗ್ಲೂ ಮಾತಾಡ್ತಿರ್ತಾನೆ. ಬಾಳು, ನೀನ್ ಈಗ ಹೋಗು, ನಾನ್ ಮಾತಾಡ್ತೀನಿ ಅಮ್ಮನ ಜೊತೆ. ಈಗ ಇಲ್ಲೇ ಇರ್ಬೇಕು ಅಲ್ವಾ? ಹಾ ಬಾಳು, ನೀನ್ ಇಲ್ಲೇ ಇರ್ತೀಯ, ಹೋಗು. ಭಿಕ್ಷೆ ಕೊಡಿ. ಮಕ್ಕಳೇ, ಈಗ ಈ ಕ್ಷಣದಿಂದ ನಿಮ್ಮ ಅದೃಷ್ಟ ಬದಲಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಯಾವುದಕ್ಕೂ ಕೊರತೆ ಆಗೋದಿಲ್ಲ ನಿಮಗೆ. ಇದು ಬಾಳು ಮಾಮನ ಬಾಯಿಂದ ಬಂದ ಮಾತು. ಸುಖವಾಗಿರಿ. ಮಾಮ, ಈಗ ಏನ್ ಮಾಡೋದು? ಇಲ್ಲ, ಅದೇನಂದ್ರೆ ಬಾಕಿ ಇರೋ ಕೆಲಸ ಮಾಡ್ತೀವಿ ನಾವು. ಇಲ್ಲಿ ನೋಡಿ, ನಾವೀಗ ಜಾಗ ಬದಲಾಯಿಸ್ಬೇಕು. ಇಲ್ಲಿನ ಕೆಲಸಗಳು ಮುಗ್ದಿವೆ, ತಯಾರಿ ಶುರು ಮಾಡಿ. ಸರಿ ಮಾಮ. ಇರು, ನಿಲ್ಲು. ನಾನು ಅಷ್ಟರಲ್ಲಿ ಸ್ವಲ್ಪ ಪ್ರಸಾದ ಕೇಳ್ತೀನಿ. ಹಲಸಿದ್ದನಾಥಪ್ಪ, ಮೂಳೆ ಮಹಾರಾಜರೇ, ಓ ಪಾಂಡುರಂಗ, ಜಾಗ ಇಲ್ಲಿಂದ ಬದಲಾಯಿಸ್ಬೇಕು ಅನ್ಕೊಂತ ಇದ್ದೀನಿ. ಇಲ್ಲಿನ ಕೆಲಸಗಳು ಮುಗ್ದಿದೆ. ಈಗ ಪ್ರತಿ ಸಾರಿ ತರ ಪ್ರಸಾದ ಕೇಳ್ತಾ ಇದ್ದೀನಿ. ನೀವೇ ಹೇಳಿದ್ದೇವ್ರೆ, ಯಾವ ದಿಕ್ಕಿಗೆ ಹೋಗ್ಲಿ ನಾನು? ಪ್ರಸಾದ ಕೊಡಿದೇವ. ದೇವಾ, ಪ್ರಸಾದ ಸಿಕ್ತು ನೋಡಿ. ಹೊರಡ್ತೀವಿ ಈಗ ಬಲಗಡೆ ದಿಕ್ಕಿಗೆ. ಹೊರಡ್ರಪ್ಪ ನೀವು. ಬಲಗಡೆ ದಿಕ್ಕಿಗೆ ಹೋಗೋ ಪ್ರಸಾದ ಸಿಕ್ಕಿದೆ. ಹಾ, ಹೊರಡಬೇಕು ನಾವು ಇವಾಗ. ಮಾಮ, ಇನ್ನು ಸ್ವಲ್ಪ ದಿನ ಇಲ್ಲೇ ಇರಿ. ಹೇ ವೆಂಕು, ಒಂದ್ ಕೆಲ್ಸ ಮಾಡು. ನೀನು ಕೂಡ ನಮ್ ಜೊತೆ ಬಾ. ಹಾ ಸರಿ, ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಬರ್ತೀನಿ ಮಾಮ. ಪರವಾಗಿಲ್ಲ, ನಡೀರಪ್ಪ, ಈಗ ಬಿಡಾರ ತೆಗೀರಿ. ಇಷ್ಟು ವರ್ಷ ಮಾಮ ಅವ್ರ ಸೇವೆ ಮಾಡಿದೀವಿ. ಮಾಮ ಅವ್ರಿಗೆ ಅನ್ಸಿತ್ತು ಇವ್ರ ಮೇಲೆ ಕೃಪೆ ತೋರಿಸ್ಬೇಕು ಅಂತ. ನಿಜ ಹೇಳ್ಬೇಕು ಅಂದ್ರೆ ನಾವು ಯಾವುದೇ ಅಪೇಕ್ಷೆ ಮಾಡಿರ್ಲಿಲ್ಲ. 16 ವರ್ಷಗಳ ತಪಸ್ಸು ಇದು. ನಿಜ ಹೇಳ, ನನಗ್ ತುಂಬಾ ಸಂತೋಷ ಆಯ್ತು.
ಯಾವಾಗ ಮಾಮ ಹೇಳಿದ್ರಲ್ವಾ ನಿಮ್ಮ ಅದೃಷ್ಟ ಬದಲಾಗುತ್ತೆ ಅಂತ, ಈಗಾದ್ರೂ ನಮ್ ದಿನಗಳು ಬದಲಾಗುತ್ತೇನೋ. ಆಯ್ತಲ್ವ ಈಗ? ಅಯ್ಯೋ, ಅವರು ಕೇಳಿದ್ದನ್ನೇ ಕೊಟ್ಟಿದ್ದಾರೆ ನಮಗೆ. ಮುಂದೆ ಏನಾಗುತ್ತೆ, ಹೇಗಾಗುತ್ತೆ, ಅದು ಅವ್ರದೇ ಲೀಲೆ. ರೀ, ಆ ಎತ್ತಿನ ಗಾಡಿ ನಮ್ಮನೆ ಕಡೆನೆ ಬರ್ತಿದೆ. ಅಯ್ಯೋ, ಆದ್ರೆ ನಾನೇನು ತರಿಸ್ಲಿಲ್ಲ. ಇಷ್ಟೆಲ್ಲ ಎಲ್ಲಿಂದ ಬಂತು? ಇಷ್ಟಕ್ಕೂ ನಮ್ಮ ಹತ್ರ ಅಷ್ಟು ಹಣ ಎಲ್ಲಿದೆ? ನಿಮ್ ಮೂಟೆಗಳನ್ನ ಕೆಳಗಡೆ ಇಳಿಸ್ಕೊಳ್ಳಿ. ಅಯ್ಯೋ, ಆದ್ರೆ ನಾವೇನು ತರಿಸ್ಲಿಲ್ಲ. ಇಷ್ಟೆಲ್ಲ ಎಲ್ಲಿಂದ ಬಂತು? ಮತ್ತೆ ಯಾರು ಕೊಟ್ರು? ಅದೆಲ್ಲ ಗೊತ್ತಿಲ್ಲ ನನ್ಗೆ. ನೀವು ನಿಮ್ ಮೂಟೆ ಇಳಿಸ್ಕೊಂಡು ಬೇಗ ಕಳ್ಸ್ಕೊಡಿ ನನ್ನ. ಹೇ ಏನ್ರಪ್ಪ, ನಿಂತ್ಕೊಳ್ಳಿ. ಗಾಡಿಲಿರೋ ಮೂಟೆಗಳನ್ನ ಕೆಳಗೆ ಇಳಿಸ್ಬಿಡಿ. ರೀ, ಆದ್ರೆ ಯಾರ್ ಕಳ್ಸಿದ್ರು, ಯಾಕೆ ಕಳ್ಸಿದ್ರು ಅಂತ ಗೊತ್ತಾಗ್ತಾನೆ ಇಲ್ವಲ್ಲ. ಅಯ್ಯೋ, ನಾನು ಕೂಡ ಅದನ್ನೇ ಕೇಳ್ತಿದ್ದೀನಿ. ಆದ್ರೆ ಅವರು ಏನು ಹೇಳ್ತಿಲ್ವಲ್ಲ. ನಾವಾದ್ರೂ ಏನ್ ಮಾಡೋಕ್ಕಾಗುತ್ತೆ? ಅಣ್ಣ, ನಮಗ್ ಸ್ವಲ್ಪ ಹೇಳಿ, ಯಾಕೆ ತಂದಿದ್ದೀರಾ ಆ ಮೂಟೆಗಳನ್ನ? ನಿಮ್ ಮೂಟೆ ಅದು, ಇಟ್ಕೊಳ್ಳಿ. ರೀ, ಇದ್ರಲ್ಲಿ ಏನಿದೆ ಅಂತ ನೋಡ್ಬೇಕಾಗತ್ತೆ ನಾವು. ಅಯ್ಯೋ, ಆದ್ರೆ ಮಳೆ ಬಂತು ಅಂದ್ರೆ ಎಲ್ಲ ನೆಂದು ಹೋಗುತ್ತೆ. ನಾವೊಂದು ಕೆಲಸ ಮಾಡೋಣ, ಒಂದೊಂದಾಗಿ ಮೂಟೆಗಳನ್ನ ಒಳಗಡೆ ಇಡೋಣ.